Welcome my dear friends. So previous class nalli naveen madidvi lecture 1 nalli. So we have seen the basics of definitions of quadratic equations ಮತ್ತೆ ನಾವು ಫಂಡಮೆಂಟಲ್ ಇಂಪಾರ್ಟೆಂಟ್ ಫಾರ್ಮುಲಾಸ್ ಎಲ್ಲ ನೋಡ್ಕೊಂಡ್ವಿ. ಇಂಪಾರ್ಟೆಂಟ್ ಫಾರ್ಮುಲಾಸ್ ಮತ್ತು ಬೇಸಿಕ್ಸನ್ನು ನೋಡ್ಕೊಂಡಿದ್ವಿ. ಸೊ ಯಾರಾದರೂ ವಿಡಿಯೋದನ್ನ ಮಿಸ್ ಮಾಡ್ಕೊಂಡಿದ್ದೀರಲ್ಲ, ಸೊ ನಾನು ಅದನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಆ ವಿಡಿಯೋನ ನೋಡ್ಕೊಂಡು ಬನ್ನಿ. ಸೊ ಅವಾಗೇನಾಗುತ್ತೆ, ನೀವು ಇಲ್ಲ ಈ ಸೆಕೆಂಡ್ ಲೆಕ್ಚರ್ನಲ್ಲಿ ಏನು ಮಾಡ್ತಾ ಇದ್ದೀವಿ ಅಂದರೆ ನಾವನ್ನು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ತಾ ಇದ್ದೀವಿ. ಸೊ ವಿ ಹ್ಯಾಡ್ ಗೋಯಿಂಗ್ ಟು ಸಾಲ್ವ್ ದ ಪ್ರಾಬ್ಲಮ್ಸ್. ಸೊ ಅದಕ್ಕೆ ನಿಮ್ಗೆ ಬೇಸಿಕ್ಸ್ ಕ್ಲಾರಿಟಿ ಇದ್ದರೆ ಸೊ ನಿಮಗೆ ಇದು ಈಸಿ ಗ್ರಾಸ್ಪ್ ಆಗುತ್ತೆ, ಇಲ್ಲಾಂದರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಓಕೆ, so my name is Abhishek Kamdol Shettar. So currently I am doing PhD in IIT Dharwad. Okay, so let's start friends. So today's topic nalli ivattenu ನಾವು ಕವರ್ ಮಾಡ್ತಾ ಇದೀವಿ ಅಂದರೆ we are going to solve around 5 to 6 objective type questions ಅನ್ನು ಸಾಲ್ವ್ ಮಾಡ್ತಾ ಇದ್ದೀವಿ. ಸೊ ಈ ಅಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಹೆಂಗಿದಾವೆ ಅಂತಂದರೆ ದೇ ಆರ್ ಅ ಮಿಕ್ಸ್ಡ್ ವೆರೈಟಿ ಆಫ್ ಒಂದು ಡೈರೆಕ್ಟ್ ಕ್ವಶನ್ಸ್, they are some are direct formula questions and some of the questions are indirect. Okay, so indirect questions ಅದಾವ. ಸೊ ಇದ್ರಾಗ ನೀವೇನಂತ ಸ್ವಲ್ಪ ನೀವು ನಿಮ್ಮ ಬುದ್ಧಿನ ಉಪಯೋಗಿಸ್ಬೇಕಾಗತ್ತೆ. ಅಂದರೆ ಸೊ ಲಿಟಲ್ ಬಿಟ್ ಆಫ್ ಲಾಜಿಕ್ ಯು ಹ್ಯಾವ್ ಟು ಅಪ್ಲೈ. ಸೊ ಲೆಟ್ಸ್ ಗೋ ಥ್ರೂ ದ ಕ್ವಶನ್ಸ್. ಸೊ ದಿಸ್ ಈಸ್ ದ ಸಿಲೆಬಸ್ ಫಾರ್ ದ ಸರ್ವೇಯರ್ ಅಂತ ಏನು ಸಿಲೆಬಸ್ ಕೊಟ್ಟಿದ್ದಾರಲ್ರಿ. ಸೊ ಅದನ್ನು ನಾನು ಆಲ್ರೆಡಿ ಇನ್ನೊಂದು ಸತ ಇಲ್ಲಿ ಪೇಸ್ಟ್ ಮಾಡಿದ್ದೀನಿ. ಸೊ ಆಲ್ಮೋಸ್ಟ್ ವಿ ಹ್ಯಾವ್ covered this in the last class, except some of the topics which I am going to cover in my coming videos. So but last time ಕಲ್ತಿರೋದನ್ನು ನಾವೇನು ಮಾಡ್ತಾ ಇದೀವಿ, ಇವತ್ತು ಸ್ವಲ್ಪ ಎಕ್ಸಾಂಪಲ್ಸನ್ನು ಸಾಲ್ವ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಓಕೆ, ಎಸ್. ಸೊ ದಿಸ್ ಈಸ್ ದ ಕ್ವಶನ್. ನೋಡಿ ಕ್ವಶನ್ ನೋಡಿ, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಅ ಸೊಲ್ಯೂಷನ್ ಆಫ್ ದಿ ಕ್ವಾಡ್ರಾಟಿಕ್ ಇಕ್ವೇಷನ್. ಸೊ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಅ ಸೊಲ್ಯೂಷನ್ of the quadratic equation 3x square minus 5x plus 2 equal to 0. Okay, so basically ಈ equation is a solution. So ಏನು ಮಾಡ್ಬೋದು ಅಂತಂದರೆ, so we have the equation 3x square minus 5x plus 2 is equal to 0. So there are two approaches that you can follow. ಏನಪ್ಪ ಅಂದರೆ ಒಂದನೇದು ಡೈರೆಕ್ಟ್ಲಿ ಎಲ್ಲ ಆಪ್ಷನ್ಸನ್ನು ಹಾಕೊಂತ ಹೋಗ್ಬಿಡೋದು. ಇಲ್ಲಿ ಎಕ್ಸ್ ಈಕ್ವಲ್ ಟು ಮೈನಸ್ 3/2 ಹಾಕಿ ಚೆಕ್ ಮಾಡೋದು, ಎಲ್ ಎಚ್ ಎಸ್ ಈಕ್ವಲ್ ಟು ಆರ್ ಎಚ್ ಎಸ್ ಹಂಗೆ ಮಾಡ್ಬೋದು. ಸೊ ಬಟ್ ದ್ಯಾಟ್ ವಿಲ್ ಟೇಕ್ ಲಾಟ್ ಆಫ್ ಟೈಮ್, ಬಿಕಾಸ್ ಯಾಕಂದರೆ ನೀವು ಎಕ್ಸ್ ಈಕ್ವಲ್ ಟು -1 ಹಾಕಿ ಮತ್ತೆ ಚೆಕ್ ಮಾಡಬೇಕು ವೆದರ್ ಇಟ್ ಈಸ್ ದೇರ್ ಆರ್ ನೋ. ಇದು ಎಸ್ ಮತ್ತು ಎಕ್ಸ್ ಈಕ್ವಲ್ ಟು 2/3 ಹೀಗೆ ನೀವು ಹಾಕೊಂತ ಹೋಗಿ ಇಲ್ಲಿ ಈ ಈಕ್ವೇಷನ್ನಾಗಿ ಚೆಕ್ ಮಾಡಬೇಕು, ವಿಚ್ ಈಸ್ ರಿಯಲಿ ಅ ಟೈಮ್ ಕನ್ಸ್ಯೂಮಿಂಗ್ ಆ್ಯಂಡ್ ದಿಸ್ ವಿಲ್ ಕಿಲ್ ಯುವರ್ ಟೈಮ್. ಯಾಕಂದರೆ ಕೆಲವೊಂದು ಕ್ವಶನ್ಸ್ನಾಗ ನೀವು ಟೈಮ್ ಸ್ಪೆಂಡ್ ಮಾಡಬೇಕಾಗತ್ತೆ, ಬಟ್ ಕೆಲವೊಂದು ಕ್ವಶನ್ಸ್ನಲ್ಲಿ ನೀವು ಸ್ಮಾರ್ಟ್ಲಿ ನೀವು ಮಾಡಬೇಕಾಗತ್ತೆ ಕ್ವಶನ್ಸನ್ನು. ಓಕೆ, ಸೊ ಅದಕ್ಕೆ ಏನು ಮಾಡ್ತಿದ್ದೇವೆ ಅಂದರೆ, ಸೊ ವಿ ಆಲ್ರೆಡಿ ನೋ ದ ಸೊಲ್ಯೂಷನ್. ಅಂದರೆ ಕ್ವಾಡ್ರಾಟಿಕ್ ಫಾರ್ಮುಲಾನ ನಮ್ಗೆ ಗುರ್ತೈತಿ, ಎಸ್ ಆರ್ ನೋ. ಸೊ ವಾಟ್ ಈಸ್ ದ ಕ್ವಾಡ್ರಾಟಿಕ್ ಫಾರ್ಮುಲಾ? ಲಾಸ್ಟ್ ಟೈಮ್ ಕಲ್ತಿದ್ದೀವಿ ನಾವು. ಸೊ ಎಕ್ಸ್ ಈಕ್ವಲ್ ಟು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ 4ac divided by 2a. ಸೊ ದಿಸ್ ಈಸ್ ಕ್ವಾಡ್ರಾಟಿಕ್ ಫಾರ್ಮುಲಾ. ಈ ಫಾರ್ಮುಲಾನ ಆಲ್ರೆಡಿ ಕಲ್ತಿದ್ದೀವಿ. ಸೊ ಅದರ ಪ್ರಕಾರ ನಾವೇನು ಮಾಡಬೇಕೀಗ, ವಿ ಹ್ಯಾವ್ ಟು ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಸ್ ಆಫ್ ಎ ಬಿ ಆ್ಯಂಡ್ ಸಿ. ಸೊ ಇದರಲ್ಲಿ ನೀವೇನೀಗ, ಸೊ ವೆನ್ ಯು ಕಂಪೇರ್ ದಿಸ್ ಇಕ್ವೇಷನ್ ವಿತ್ ದ ಸ್ಟ್ಯಾಂಡರ್ಡ್ ಇಕ್ವೇಷನ್ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಸ್ ಈಕ್ವಲ್ ಟು 0. ಸೊ ಕಂಪೇರ್ ಮಾಡಿರಿ ಇವೆರಡು ಇಕ್ವೇಷನ್ಸನ್ನು ನೀವು ಏನು ಮಾಡಿರಿ, ಕಂಪೇರ್ ಮಾಡಿದಾಗ ನಿಮ್ಗೆ ಎ ವ್ಯಾಲ್ಯೂ ಏನು ಬರುತ್ತೆ, 3. ಸೊ ಬಿ ವಿಲ್ ಕಮ್ ಆ್ಯಸ್ -5 ಆ್ಯಂಡ್ ಸಿ ಈಸ್ ಈಕ್ವಲ್ ಟು 2. ಓಕೆ, ಸೊ ಇವು ಏನು ಅದಾವಲ್ರಿ ವ್ಯಾಲ್ಯೂಸು, ಈ ವ್ಯಾಲ್ಯೂಸನ್ನು ಈ ಕ್ವಾಡ್ರಾಟಿಕ್ ಫಾರ್ಮುಲಾದಲ್ಲಿ ಬರೀ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಓಕೆ, ಸೊ ಲೆಟ್ಸ್ ಡೂ ದ್ಯಾಟ್. ಸೊ ಮೈನಸ್ ಬಿ ಅಂತಂದರೆ ಮೈನಸ್ ಆಫ್ -5 ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಬಿ ಸ್ಕ್ವೇರ್. ಸೊ ಬಿ ಸ್ಕ್ವೇರ್ ಅಂದರೆ -5 ಸ್ಕ್ವೇರ್ ಮೈನಸ್ 4 ಇಂಟು ಎ ಏನಿದೆ 3 ಆ್ಯಂಡ್ ಸಿ ಈಸ್ 2. ಓಕೆ, ಸೊ ಡಿವೈಡೆಡ್ ಬೈ 2a. 2 ಇಂಟು ಎ ಎಷ್ಟಿದೆ 3. ಸೊ ಫೈನಲಿ minus into minus plus 5 plus or minus square root of 5 square is 25, 3 2 are 6, 6 4 are 24. Yes or no? So idu 25 agide. So this is 25 minus 24. Okay, divided by 6. 2 3 are 6. So ಈಗ ಏನಾಗ್ತಾ ಇದೆ, ಇಲ್ಲಿ
25 minus 24 ಅಂದರೆ 1. ಓಕೆ, ಸೊ ಬೇಸಿಕಲಿ 5 ಪ್ಲಸ್ ಆರ್ ಮೈನಸ್ 1 ಡಿವೈಡೆಡ್ ಬೈ 6. ಸೊ ವಿಚ್ ಈಸ್ ಈಕ್ವಲ್ ಟು, ಎರಡು ಆಪ್ಷನ್ಸ್ ಬರ್ತಾವೆ ಇಲ್ಲಿ. ಏನದು, ಒಂದು 5 ಪ್ಲಸ್ 1 ಡಿವೈಡೆಡ್ ಬೈ 6 ಅಥವಾ 5 ಮೈನಸ್ 1 ಡಿವೈಡೆಡ್ ಬೈ 6. ಸೊ 5 ಪ್ಲಸ್ 1 ಡಿವೈಡೆಡ್ ಬೈ 6 ಅಂದರೆ 6 ಬೈ 6. ಸೊ ದಿಸ್ ಈಸ್ 4 ಬೈ 6. ಸೊ 6 ಬೈ 6 ಅಂದರೆ 1, ಇನ್ನೊಂದು ಇದು ಬಿಟ್ಟರೆ ಇದು 2 ಬೈ 3. ಸೊ ಈಗ ನಾವೇನು ಮಾಡಬೇಕಾಗತ್ತೆ ಅಂದರೆ, ನಾವೀಗ ಆಪ್ಷನ್ಸನ್ನು ನೋಡಬೇಕಾಗತ್ತೆ ಈಗ. ಸೊ ಆಪ್ಷನ್ಸ್ನಲ್ಲಿ ನಮ್ಗೆ ಯಾವುದು ಆನ್ಸರ್ ಈಸ್ ಐದರ್ 1 ಆರ್ ಐದರ್ 2 ಬೈ 3. ಸೊ ಯಾವುದು ಆಪ್ಷನ್ಸ್ ಕೊಟ್ಟಿದ್ದಾರೆ ಅವರು ನೋಡ್ಕೊರಿ. ಸೊ ಈ ಆಪ್ಷನ್ಸ್ ಪ್ರಕಾರ ನಾವು ಮಾಡಬೇಕಾಗತ್ತೆ. ಸೊ ಅದರ ಪ್ರಕಾರ ವಿ ಹ್ಯಾವ್ ದ ಆನ್ಸರ್ 2 by 3. So answer is 2 by 3. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇಲ್ಲ ಅಂದರೆ ಫಸ್ಟ್ ಅಪ್ರೋಚ್, ನೀವು ಅಪ್ರೋಚ್ 1 ತೊಗೊಂಡ್ರೆ ಇಟ್ ವಿಲ್ ಟೇಕ್ ಟೈಮ್. ಆನ್ಸರ್ ಬರೋಂಗಿಲ್ಲ ಅಂತಲ್ಲ, ಡೆಫಿನೆಟ್ಲಿ ಬರುತ್ತೆ. ಬಟ್ ಅಗೇನ್ ದೇರ್ ಮೇ ಬಿ ಚಾನ್ಸಸ್ ಆಫ್ ನೀವು ಮಿಸ್ ಕ್ಯಾಲ್ಕುಲೇಷನ್ ಮಾಡಿದರೆ ಯು ಮೇ ಲೂಸ್ ದ ಮಾರ್ಕ್ಸ್. ಆರ್ ನೀವೇನೋ ಒಂದು ಸತ ಹರಿಬರಿನಾಗಿರ್ತೀರ. ಸೊ ಅವಾಗ ಅಲ್ಲಿ ಏನಾಗುತ್ತೆ, ಸ್ವಲ್ಪ ಎಲ್ಲರೂ ಕ್ಯಾಲ್ಕುಲೇಷನ್ ಮಿಸ್ಟೇಕ್ ಆದರೆ ಪ್ರಾಬ್ಲಮ್ ಆಗುತ್ತೆ. ಬಟ್ ಬೈ ಗೋಯಿಂಗ್ ಇನ್ ಟು ದಿಸ್ ಸೆಕೆಂಡ್ ಅಪ್ರೋಚ್ನಲ್ಲಿ ಏನಿದೆ, ಡೈರೆಕ್ಟ್ ಫಾರ್ಮುಲಾ ಹಾಕೋದು. ನಾನು ಮತ್ತೀಗ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ಬೇಕಂತೇಳಿ ನೀಟಾಗಿ ಮೈನಸ್ ಇಂಟು ಮೈನಸ್ ಸಪ್ರೇಟ್ ಬರೋದು ಎಲ್ಲ ತೋರಿಸ್ತಾ ಇದ್ದೀನಿ. ಬಟ್ ಇನ್ ಕೇಸ್ ಆಫ್ ಎಕ್ಸಾಮ್ ಎಲ್ಲ ಡೈರೆಕ್ಟ್ಲಿ ನೀವು ಫಾಸ್ಟಾಗಿ ಮಾಡ್ಬೋದು. ಓಕೆ, ಹೋಪ್ ಯು ಆಲ್ ಅಂಡರ್ಸ್ಟುಡ್ ದಿಸ್. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಓಕೆ, ಯಾ. ಸೊ ಈಗ ನೋಡ್ರಿ, find the value of k. Find the value of k for which kx square plus 5x minus 3 is equal to 0 has x equal to minus 3 as its root. ಅಂದರೆ ಏನು ಮಾಡಿದ್ದಾರೆ ಅಂದರೆ, ಒಂದು ಕ್ವಾಡ್ರಾಟಿಕ್ ಇಕ್ವೇಷನ್ ಕೊಟ್ಟಾರ ಅವರು. kx square plus 5x minus 3 is equal to 0 ಹ್ಯಾಸ್, ಈ ಇಕ್ವೇಷನ್ ಹ್ಯಾಸ್ ಏನೈತಪ್ಪ ಅಂದರೆ x equal to minus 3 ಅನ್ನೋದು ಇಟ್ ಈಸ್ ದ ರೂಟ್ ಆಫ್ ದಿಸ್ ಇಕ್ವೇಷನ್ ಅಂತ ಬರ್ದಾನ. ಸೊ ವೆನ್ ಆಲ್ರೆಡಿ ಕ್ವಶನಲ್ಲಿ ಡೈರೆಕ್ಟ್ಲಿ ಅವನೇ ಹೇಳ್ತಿದ್ದಾನ ಅದು ರೂಟ್ ಅಂತ ಹೇಳಿ ಅಂದ್ಕೊಂಡ್ರೆ ನಾವೇನು ಮಾಡ್ಬೇಕೀಗ, ಸಿಂಪ್ಲಿ ನೀವು ಆಲ್ರೆಡಿ ಡೈರೆಕ್ಟ್ಲಿ ಅವನೇ ರೂಟ್ ಅಂತ ಕೊಟ್ಟಿರೋದ್ರಿಂದ ಡೈರೆಕ್ಟ್ಲಿ ಸಬ್ಸ್ಟಿಟ್ಯೂಟ್ ಮಾಡಿಬಿಡ್ರಿ ಇದನ್ನು. ಮೈನಸ್ ಕೆ ಎಕ್ಸ್ ಸ್ಕ್ವೇರ್ ಎಲ್ ಎಕ್ಸ್ ಪ್ಲೇಸ್ನಾಗ ಮಾಡಿಬಿಡ್ರಿ ಇದನ್ನು. ಸೊ 5 into x is minus 3. So this is also minus 3 and equal to 0. So 3 square is 9k. 5 3s are 15, minus 15 minus 3 is equal to 0. So k is equal to 15 plus 3 18, 18 by 9. So k is equal to 2. Okay, so k is equal to 2. Okay guys, so simple ಇದೆ ಅಲ್ರಿ. This is very straightforward and easy question. Okay, many of the people will be able to solve this. ಇದೇನು ಪ್ರಾಬ್ಲಮ್ ಇಲ್ಲ. So the answer is B, k is equal to 2. Okay, yes, next question ಹೋಗೋಣ ಈಗ. In the quadratic equation 9x square plus alpha x minus 2 equal to 0, find the value of alpha for which x equal to 1 by 3 is a solution of the equation ಅಂತ ಕೊಟ್ಟಿದ್ದಾರೆ ಅವರು. ಸೊ ಸೇಮ್ ಆಲ್ಮೋಸ್ಟ್ ಅದು ಪ್ರೀವಿಯಸ್ ಕ್ವಶನ್ ಏನು ಮಾಡಿದ್ವಿ ಅಲ್ರಿ, ಆ ಸೇಮ್ ಅದೇ ಟೈಪ್ ಕ್ವಶನ್ ಇದೆ. ಸೊ ಹಿಯರ್ ದ ಇಕ್ವೇಶನ್ ಈಸ್ 9x square plus alpha x minus 2 is equal to 0. Find the value of alpha. ಸೊ ಕಂಡೀಷನ್ ಏನು ಕೊಟ್ಟಿದ್ದಾನ, ಆಲ್ರೆಡಿ x equal to 1 by 3 is the ಸೊಲ್ಯೂಷನ್ ಅಂತ ಆಲ್ರೆಡಿ ಅವನು ಕೊಟ್ಬಿಟ್ಟಿದ್ದಾನೆ. ಸೊ ಡೈರೆಕ್ಟ್ಲಿ ಏನಿಲ್ಲ, ಡೈರೆಕ್ಟ್ ಸಬ್ಸ್ಟಿಟ್ಯೂಷನ್ ಮೆಥಡ್ ಇದು ಜಸ್ಟ್ ಸ್ಟ್ರೇಟ್ ಫಾರ್ವರ್ಡ್ ಕ್ವಶನ್ ಇದೆ ನೋಡ್ರಿ. ಸೊ ಆಲ್ಫಾ ಇಂಟು ಎಕ್ಸ್ ಈಸ್ ಅಗೇನ್ 1 by 3 minus 2 is equal to 0. So what is 1 by 3 square? It is 9. 9 into 1 by 9. Okay, plus alpha by 3 minus 2 is equal to 0. So 9 9 cancel ಆಗಿ 1 ಉಳಿಯುತ್ತೆ. So 1 plus alpha by 3 minus 2 equal to 0. So alpha by 3 is equal to 1 plus 1 minus 2 and minus 1. So minus 1 if it goes, it becomes 1. So alpha is equal to 3. So ಯಾವುದಿದೆ ಆಪ್ಷನ್ ಅದು? ಸೊ ದಿಸ್ ಈಸ್ ಆಲ್ಸೋ ಆಪ್ಷನ್ 2. ಏನು ಸರ್ ಬರೀ 2ನ ಬರತ್ತಾವಲ್ಲ, ಹಾಗೆಲ್ಲ ಲಾಜಿಕಲ್ ತಲೆ ಕೆಡ್ಸ್ಕೊಬೇಡ್ರಿ. ಸೊ alpha is equal to 3 is the answer. ಏನಿಲ್ಲ, ಆಲ್ರೆಡಿ if he is telling that this x
ಫಸ್ಟ್ ಒನ್ ಆಫ್ ದ ರೂಟ್ ಅಂತ ತಂದ್ಬಿಟ್ರೆ ಈ ಟೈಪ್ ಏನಾದ್ರು ಕೊಟ್ಟನಂದ್ರೆ ಆಲ್ವೇಸ್ ಒಂದು ಏನಾದರೂ ಇಲ್ಲಿ ಅನ್ನೋನ್ ಇಟ್ಟು ಅವನ್ನ ಆ ವ್ಯಾಲ್ಯೂನ ಕಂಡುಹಿಡಿ ಅಂತ ಹೇಳ್ತಾನೆ. ಓಕೆ, ಎಸ್, ಲೆಟ್ಸ್ ಗೋ ಫಾರ್ ದ ನೆಕ್ಸ್ಟ್ ಕ್ವಶನ್. ಓಕೆ, a quadratic equation alpha x square plus 5x plus beta is equal to 0. ಓಕೆ, ಅಲ್ಫಾ ಮತ್ತು ಬೀಟಾ ಅಂತಲೂ ಎರಡು ಅನ್ನೋನ್ಸ್ ಬಂದ್ವಿ ಇಲ್ಲಿ. ಹ್ಯಾಸ್ ಟೂ ರೂಟ್ಸ್ x equal to 1/3 and x equal to -2. Find the values of alpha and beta. ಸೊ ಏನಪ್ಪ ಏನು ಕೊಟ್ಟಿದ್ದಾನೆ ಅಂತಂದ್ರೆ ಕ್ವಾಡ್ರಾಟಿಕ್ ಇಕ್ವೇಷನ್ ಅಲ್ಫಾ ಎಕ್ಸ್ ಸ್ಕ್ವೇರ್ ಪ್ಲಸ್ 5x ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು 0. ಇವಕ್ಕೆ ಎರಡು ರೂಟ್ಸ್ ಅದಾವೆ ಆಲ್ರೆಡಿ. ಯಾವಂತಂದರೆ ಎಕ್ಸ್ ಈಕ್ವಲ್ ಟು 1/3 ಆ್ಯಂಡ್ ಒನ್ ಮೋರ್ ಇಸ್ ಎಕ್ಸ್ ಈಕ್ವಲ್ ಟು -2. ಈಗ ನಾವೇನು ಮಾಡ್ಬೇಕಂದ್ರೆ ಅಲ್ಫಾ ವ್ಯಾಲ್ಯೂ ಕಂಡುಹಿಡಿಬೇಕು ಮತ್ತು ಬೀಟಾ ವ್ಯಾಲ್ಯೂ ಯಾವುದು ಈ ಈಕ್ವೇಷನ್ನಾಗಿಂದ ನಾವು ಕಂಡುಹಿಡಿಬೇಕು. ಓಕೆ, ಸೊ ಲೆಟ್ಸ್, ಇಂಟ್ರೆಸ್ಟಿಂಗ್ ಐತೆ ಕ್ವಶನ್ ಇದು. ಸೊ ಏನಿಲ್ಲ, ವಿತ್ ಹೆಲ್ಪ್ ಆಫ್ ಫಾರ್ಮುಲಾಸ್ನ ನಾವು ಮಾಡಬೇಕಾಗುತ್ತೆ. ಸೊ ಸಿನ್ಸ್ ಆಲ್ರೆಡಿ ನಮಗೆ ಎರಡು ರೂಟ್ಸ್ ಕೊಟ್ಬಿಟ್ಟಿದ್ದಾನೆ, ಯಾವ್ದು ರೀ 1/3 ಆ್ಯಂಡ್ -2. ನಾವೇನು ಮಾಡ್ಬೋದು ಅಂತಂದರೆ ಪ್ರೀವಿಯಸ್ ಕ್ಲಾಸ್ನಲ್ಲಿ ನೋಡಿದ್ದೀವಿ ನೀವು ಫಾರ್ಮುಲಾಸ್. ಸಮ್ ಆಫ್ ರೂಟ್ಸ್ ಅಂತ ಬರ್ತೈತಿ, ಸಮ್ ಆಫ್ ರೂಟ್ಸ್. ಸೊ ಆಲ್ರೆಡಿ ರೂಟ್ಸ್ ಕೊಟ್ಟಿರೋದ್ರಿಂದ 1/3 ಆ್ಯಂಡ್ -2 ಕೊಟ್ಟಿದ್ದಾನೆ ಅವನು. ಓಕೆ, ಸೊ ಸಮ್ ಆಫ್ ರೂಟ್ಸ್ ಈಸ್ ಈಕ್ವಲ್ ಟು minus b by a. ಓಕೆ, ಸೊ ಇನ್ನೊಂದು ಫಾರ್ಮುಲಾ ಯಾವುದೈತೆ ಹೇಳ್ರಿ, ಪ್ರಾಡಕ್ಟ್ ಆಫ್ ರೂಟ್ಸ್ ಈಸ್ ಈಕ್ವಲ್ ಟು c by a. ಓಕೆ, ಸೊ ಈಗ ಎ ಬಿ ಸಿ ಅಂದರೆ ನೀವು, ಸೊ ಎ ಬಿ ಸಿ ಅಂತಂದರೆ ನೀವು ಈ ಇಕ್ವೇಷನ್ಗೆ ಕಂಪೇರ್ ಮಾಡಬೇಕಿಲ್ಲ. ಸೊ ದಿಸ್ ಈಸ್ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಸ್ ಈಕ್ವಲ್ ಟು 0. ಸೊ ಅದರ ಅರ್ಥ ಏನಂದರೆ ಎ ಈಸ್ ಆಲ್ಫಾ, ಬಿ ಈಸ್ ಈಕ್ವಲ್ ಟು 5 ಆ್ಯಂಡ್ ಸಿ ಈಸ್ ಈಕ್ವಲ್ ಟು ಬೀಟಾ. ಸೊ ಅಕಾರ್ಡಿಂಗ್ ಟು ಈಸ್ ಗಿವನ್ ಇಕ್ವೇಷನ್, ಈ ಗಿವನ್ ಇಕ್ವೇಷನ್ ಪ್ರಕಾರ ಸೊ ಆಲ್ಫಾ ಬೀಟಾ ಇಲ್ಲದವ. ಓಕೆ, ಸೊ ಲೆಟ್ಸ್ ಸಾಲ್ವ್ ದಿಸ್ ನೌ. ಸಮ್ ಆಫ್ ದ ರೂಟ್ಸ್, ಸೊ ಸಮ್ ಆಫ್ ದ ರೂಟ್ಸ್ ಈಸ್ ಈಕ್ವಲ್ ಟು, what is the sum of the roots? Roots ಕೊಟ್ಟಿದ್ದಾನೆ ಅವನು ಆಲ್ರೆಡಿ ಇಲ್ಲಿ ಏನಂತ 1/3 and -2. So let us write 1/3 plus of -2 is equal to minus b ವ್ಯಾಲ್ಯೂ ಎಷ್ಟೈತ್ರಿ ಇಲ್ಲಿ 5. what is a ಅಂದರೆ ಅಲ್ಫಾ. ಓಕೆ, ಸೊ ಇದೇನಾಗತ್ತಿದೆ ಕರೆಕ್ಟಾಗಿ ನೋಡ್ಕೊರಿ. ಸೊ LCM 1 ಆದರೆ ಏನಾಗತ್ತಿದು, ಸೊ 3ನೇ ಇಲ್ಲಿ ಬರ್ತೈತೆ ಕೆಳಗೆ. ಸೊ 1 3s, so ಇದು 1 minus 6. okay, 1 minus 6 equal to minus 5 by alpha. So this is minus 5 by 3 equal to minus 5 by alpha. Okay, so minus 5 gets cancelled. So alpha is equal to 3. 1 banta. Okay, next ಇನ್ನೊಂದು ನೋಡೋಣ್ರಿ, ಪ್ರಾಡಕ್ಟ್ ಆಫ್ ರೂಟ್ಸ್ ಆಲ್ರೆಡಿ ಕೊಟ್ಟಿದ್ದಾರಲ್ಲ, ಸೇಮ್ ಅವನ್ನೇ ತೊಗೋಬೇಕು. ಮತ್ತು ನಾವು 1/3 ಇಂಟು -2 ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಒಂದು ಫಸ್ಟ್ ರೂಟ್ ಮತ್ತು ಸೆಕೆಂಡ್ ರೂಟ್ ಈಸ್ ಈಕ್ವಲ್ ಟು ಸಿ ಬೈ ಎ. ವಾಟ್ ಈಸ್ ಸಿ ನಾವು? ಸಿ ಈಸ್ ಬೀಟಾ ಬೈ ಎ ಅಂದರೆ ಏನದು ಅಲ್ಫಾ. ಸೊ -2/3 ಈಸ್ ಈಕ್ವಲ್ ಟು ಬೀಟಾ ಅಂತೂ ಗೊತ್ತಿಲ್ಲ ನಮಗೆ, ಅಲ್ಫಾ ಈಗ ಕಂಡುಹಿಡಿದಿದ್ದೀವಿ. ಸೊ ವಿಚ್ ಈಸ್ 3. ಸೊ ಅವಾಗ 3 ಕ್ಯಾನ್ಸಲ್ ಆಗುತ್ತೆ. ಸೊ ಬೀಟಾ ಈಸ್ ಈಕ್ವಲ್ ಟು -2. ಸೊ ಆನ್ಸರ್ ಹೆಂಗೆ ಕೊಟ್ಟಿದ್ದಾರೆ ಅವರು, ದೇ ಹ್ಯಾವ್ ಆಸ್ಕ್ಡ್ ಇನ್ ದ ಆರ್ಡರ್ ನೋಡ್ಕೊಳ್ಬೇಕಾಗತ್ತೆ ನಾವು. ಸೊ ಆನ್ಸರ್ ಶುಡ್ ಬಿ ಇನ್ ದ ಆರ್ಡರ್ ಆಫ್ ಅಲ್ಫಾ ಕಾಮ ಬೀಟಾ. ಸೊ ಅಲ್ಫಾ ಈಸ್ 3, ಬೀಟಾ ಈಸ್ -2. ಸೊ 3, -2. ಸೊ ಯಾವ ಆಪ್ಷನ್ ಇದೆ ಅದು? 3, -2. ಸೊ ಆಪ್ಷನ್ ಡಿ. ಸೊ ಆಪ್ಷನ್ ಡಿ ಈಸ್ ಅವರ್ ಆನ್ಸರ್. ಓಕೆ, ಹೋಪ್ ಯು ಅಂಡರ್ಸ್ಟುಡ್ ಮೈ ಡಿಯರ್ ಫ್ರೆಂಡ್ಸ್. ಈಸಿ ಇರುತ್ತೆ ರೀ, ಅಷ್ಟೇನಿಲ್ಲ. ಅದೇ ನಿಮಗೆ ಕಾನ್ಸೆಪ್ಟ್ಸು ಮತ್ತು ಬೇಸಿಕ್ಸ್ ಏನು ನಾನು ಪ್ರೀವಿಯಸ್ ಫಸ್ಟ್ ವಿಡಿಯೋದಲ್ಲಿ ಕಳಿಸಿದ್ದೇನಲ್ರಿ ಲೆಕ್ಚರ್ದಲ್ಲಿ, ಆ ವಿಡಿಯೋದಲ್ಲಿ ನೀವು ಕ್ಲಿಯರಾಗಿ ಅದನ್ನು ಅರ್ಥ ಮಾಡ್ಕೊಂಡು ಏನಾದರೂ ನೆನಪಿಟ್ಕೊಂಡಿದ್ರಿ ಅಂದರೆ ದೀಸ್ ಆರ್ ಲೈಕ್ ವೆರಿ ಒಂಥರ ಹಾಬಿ ಒಂದು ಟೈಪ್ ಆಗ್ಬಿಡುತ್ತೆ. ಈಸಿ ಕ್ವಶನ್ಸ್ ಈಸಿ ಆಗ್ತವೆ. ಓಕೆ, ಎಸ್, ಲೆಟ್ಸ್ ಗೋ ಫಾರ್ ದ ನೆಕ್ಸ್ಟ್ ಕ್ವಶನ್. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂತಂದರೆ, ಎಸ್,
Okay, which of the following is a root of the quadratic equation? So same question ನಾವು ಮಾಡಿದ್ದೀವಿ ಆಲ್ರೆಡಿ ಇದನ್ನ ಫಸ್ಟ್ ಕ್ವಶನ್ ನಲ್ಲಿ ಮಾಡಿದ್ದೇವೆ ನಾವು ಇದನ್ನ similar to question number 1, similar to question number 1, which of the following is the root of the quadratic equation? ಸೊ ಹಾಗಾಗಿ ನಾನು ಇದನ್ನ ನಿಮಗೆ ಹೋಮ್ ವರ್ಕ್ ಅಂತ ಬಿಡ್ತಾ ಇದ್ದೀನಿ ನಿಮ್ಮ ಪ್ರಾಕ್ಟೀಸಿಗೆ. ಓಕೆ, ಸೊ ಆನ್ಸರನ್ನು ಪ್ಲೀಸ್ ಕಮೆಂಟ್ ಮಾಡಿರಿ. ನಿಮಗೇನು ಆನ್ಸರ್ ಬಂದಿತ್ತಲ್ಲ ಅದನ್ನು ಕಮೆಂಟ್ ಮಾಡಿರಿ. ನಾನು ಅದನ್ನು ಕರೆಕ್ಟಾಗಿ ಐತನಿಲ್ಲ ಅಂತೇಳಿ ನಿಮ್ಗೆ ವ್ಯಾಲಿಡೇಷನ್ ಮಾಡ್ತೀನಿ. ಓಕೆ, ಪ್ಲೀಸ್ ಇದನ್ನು ಸಾಲ್ವ್ ಮಾಡಿರಿ, ಕಮೆಂಟ್ ಮಾಡಿರಿ. ಇದನ್ನ ಹೆಂಗೆ ಮಾಡಿ ಅಂತ ಬೇಕಾದ್ರೆ ಇನ್ನೊಂದ್ಸಲ ನೋಡೋದಾದರೆ ಗೋ ಬ್ಯಾಕ್ ಟು ಮೈ ಫಸ್ಟ್ ಕ್ವಶನ್. ಇಲ್ಲಿ ನಾನು ಏನು ಸಾಲ್ವ್ ಮಾಡಿದ್ನಲ್ಲ ಇದೇ ವಿಡಿಯೋ ಲೆಕ್ಚರ್ ಒಳಗೆ ಫಸ್ಟ್ ಕ್ವಶನ್ ಈಸ್ ಎ ಸಿಮಿಲರ್ ಕ್ವಶನ್. ಓಕೆ, ಅದನ್ನು ನೋಡ್ಕೊಂಡು ಇದನ್ನು ಸಾಲ್ವ್ ಮಾಡಿರಿ. ಸೊ ಲೆಟ್ಸ್ ಗೋ ಫಾರ್ ದಿ ನೆಕ್ಸ್ಟ್ ಕ್ವಶನ್. So next question, the common root of the equations. So ಎರಡು quadratic equation ಕೊಟ್ಟಾನ್ರಿ. The common root of the equations x square minus 7x plus 10 equal to 0 and x square minus 10x plus 16 is equal to 0 is. ಅಂದ್ರೆ ಏನು ಹೇಳ್ಬಿಟ್ಟಿದ್ದಾನು ಅಂತಂದ್ರೆ ಆಲ್ರೆಡಿ ಅವನ ಕಾಮನ್ ರೂಟ್ ಅಂತ ಹೇಳ್ಬಿಟ್ಟಾನ. ಸೊ ವೆರಿ ಇಂಪಾರ್ಟೆಂಟ್ ವರ್ಡ್. ಸೊ ಕಾಮನ್ ರೂಟ್ ಅಂದ್ರೆ ಎರಡು ರೂಟ್ ಸೇಮ್ ಅಂದರೆ ಆನ್ಸರ್ ಸೇಮ ಇರ್ತೈತಿ ಎರಡರದ್ದು ನಾವು ಸೊಲ್ಯೂಷನ್ ತಗೋದಾಗ ಅಂತ ಮೀನಿಂಗ್ ಅದು. ಸೊ ಫಸ್ಟ್ ಇಕ್ವೇಷನ್ ಈಸ್ ಎಕ್ಸ್ ಸ್ಕ್ವೇರ್ ಮೈನಸ್ 7x ಪ್ಲಸ್ 10 ಇಸ್ ಈಕ್ವಲ್ ಟು 0. ಇನ್ನೊಂದು ಏನ್ರಿದೆ ಎಕ್ಸ್ ಸ್ಕ್ವೇರ್ ಮೈನಸ್ 10x ಪ್ಲಸ್ 16 ಈಸ್ ಈಕ್ವಲ್ ಟು 0. ಸೊ ಇದಕ್ಕೆ ನಾವು ಈಗೇನು ಮಾಡ್ತೀವಿ, ಕಾಮನ್ ರೂಟ್ ಅಂತ ಹೇಳೋಣ ಅವನು. ಸೊ ನಾವು ಫಸ್ಟ್ ಒಂದು ಅಸ್ಯೂಮ್ ಮಾಡೋಣ. ಲೆಟ್ ಅಸ್ ಅಸ್ಯೂಮ್ alpha is the common root. Okay, let us assume alpha is the common root. ಅವಾಗ ಏನು ಮಾಡ್ತೀವಿ ನಾವು, substitute alpha in equation number 1 and equation number 2. so ಇದು 2 equation number 1. so ನಾವೇನು ಮಾಡ್ಬೇಕ್ರಿ, in place of x we have to substitute x equal to alpha for both equations 1 and 2. so x equal to alpha ಅಂದರೆ alpha square minus 7 alpha plus 10 equal to 0 and this is first equation. okay, ಇದು first equation. so second equation ಏನಾಗುತ್ತೆ ಅಂದ್ರೆ similarly x square minus 10 alpha square minus 10 alpha plus 16 is equal to 0. okay, ಈಗ ನಾವೇನು ಮಾಡಿದ್ವಿ, we will solve them simultaneously. ಸಾಲ್ವ್ ಮಾಡ್ತೀವಿ ಹೆಂಗೆ. ಸೊ ಇಕ್ವೇಷನ್ 1 ಮೈನಸ್ ಇಕ್ವೇಷನ್ 2 ಮಾಡೋಣ. ಅಂದರೆ ಲೆಟ್ ಅಸ್ ರೈಟ್ ಡೌನ್ ಆಲ್ಫಾ ಸ್ಕ್ವೇರ್ ಮೈನಸ್ 7 ಆಲ್ಫಾ ಪ್ಲಸ್ 10 equal to 0 and let us write down the second equation here, alpha square minus 10 alpha plus 16 is equal to 0. so ತಳ ಒಂದು ಏನು ಹಾಕ್ಬಿಡ್ರಿ. ಸೊ ವಾಟ್ ವಿಲ್ ಹ್ಯಾಪನ್ ಇಯರ್, ವೆರಿ ಕೇರ್ಫುಲ್ ಮಾಡಬೇಕು ನೀವು. ಸೊ ಸಿನ್ಸ್ ನಾನು ಏನು ಮಾಡ್ತಿದ್ದೀನಿ, ಒಂದು ಫಸ್ಟ್ ಇಕ್ವೇಷನ್ ಒಳಗೆ ಸೆಕೆಂಡನ್ನು ಕಳೀತಾ ಇರೋದ್ರಿಂದ ದಿಸ್ ಪ್ಲಸ್ ವಾಟ್ ಎವರ್ ದ ಎಕ್ಸಿಸ್ಟಿಂಗ್ ಸೈನ್ ಹ್ಯಾಸ್ ಟು ಬಿ ರಿವರ್ಸ್ಡ್. ಪ್ಲಸ್ ಬಿಕಮ್ಸ್ ಮೈನಸ್, ಮೈನಸ್ ಬಿಕಮ್ಸ್ ಪ್ಲಸ್, ಪ್ಲಸ್ ಬಿಕಮ್ಸ್ ಮೈನಸ್. ಓಕೆ, ಸೊ ಆಲ್ಫಾ ಸ್ಕ್ವೇರ್ ಮೈನಸ್ ಆಲ್ಫಾ ಸ್ಕ್ವೇರ್ ಇದು ಕ್ಯಾನ್ಸಲ್ ಆಗಿಬಿಡುತ್ತೆ. minus 7 alpha plus 10 alpha, this is 3 alpha. 10 minus 16 is minus 6, which is equal to 0. So according to this, 3 alpha is equal to 6. So alpha is equal to 6 by 3, which is 2. So alpha value ಏನಾಗುತ್ತೆ 2. So 2, the value 2, ನಾವೇನು assume ಮಾಡಿದೀವಲ್ಲ alpha is a common root ಅಂತೇಳಿ. So the common root is 2. okay, so the option ಆಗೈತೆ ಅಂತ ಚೆಕ್ ಮಾಡ್ಕೊಳ್ಳಿ. yes, option D is having the common the answer as 2. okay friends, so I hope ಇವತ್ತಿನ ವಿಡಿಯೋ ಲೆಕ್ಚರ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಏನಾದರೂ ವ್ಯಾಲ್ಯೂಯಬಲ್ ನೀವು ಕಲ್ತೀರಾ ಅಂತ ನಾನು ಭಾವಿಸ್ತಾ ಮುಂದಿನ ಒಂದು ನೆಕ್ಸ್ಟ್ ವಿಡಿಯೋಲ್ಲಿ
ಐ ವಿಲ್ ಟ್ರೈ ಟು ಬ್ರಿಂಗ್ ಅಪ್ ವಿತ್ ಸಮ್ ಅದರ್ ನೆಕ್ಸ್ಟ್ ಲೆವೆಲ್ ಎಕ್ಸಾಂಪಲ್ಸನ್ನು ತೊಗೊಂಡು ಬಂದು ಮತ್ತೆ ನಾವು ಮತ್ತೆ ಪ್ರಾಕ್ಟೀಸ್ ಮಾಡೋಣ ಅಂತ. ಓಕೆ, ಸೊ ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಆ್ಯಂಡ್ ಥ್ಯಾಂಕ್ ಯು. ಮತ್ತು ಫ್ರೆಂಡ್ಸ್, ಈ ನೋಟ್ಸನ್ನು ನಾನು ಆಲ್ರೆಡಿ ನನ್ನ ಡಿಸ್ಕ್ರಿಪ್ಷನ್ನಲ್ಲಿ ಅಟ್ಯಾಚ್ ಮಾಡಿರ್ತೀನಿ. ಬೇಕಾದರೆ ನೀವು ಅದನ್ನು ವಾಪಸ್ ಹೋಗಿ ನೋಡಿಕೊಂಡು ಇನ್ನೇನಾದರೂ ನಿಮ್ಮ ಡೌಟ್ಸ್ ಇದ್ದರೆ ನನಗೆ ಕೆಳಗೆ ಕಮೆಂಟ್ನಲ್ಲಿ ತಿಳಿಸಿ, ನಾನು ಆದಷ್ಟು ಬೇಗ ಆನ್ಸರ್ ಮಾಡ್ತೀನಿ. ಸೊ ಪ್ಲೀಸ್ ಡೂ ಲೈಕ್ ಆ್ಯಂಡ್ ಸಪೋರ್ಟ್ ಮೈ ಚಾನೆಲ್. ಸೊ ಇದೇ ರೀತಿ ಮತ್ತೆ ಇಂಟ್ರೆಸ್ಟಿಂಗ್ ಟಾಪಿಕ್ಕನ್ನು ಮತ್ತು ಡಿಫ್ರೆಂಟ್ ಟೈಪ್ ಆಫ್ ಎಕ್ಸಾಂಪಲ್ಸನ್ನು ಮತ್ತೆ ಮುಂದಿನ ಲೆಕ್ಚರಲ್ಲಿ ತೊಗೊಂಬರ್ತೀನಿ. ಓಕೆ, ಸೊ ಟೇಕ್ ಕೇರ್ ಫ್ರೆಂಡ್ಸ್, ಥ್ಯಾಂಕ್ ಯು.